ಈ ಧ್ಯಾನ ಮಾಡ್ತಾ ಮಾಡ್ತಾ ನಾನು ದೇಹ ಅಲ್ಲ, ನನ್ನ ಮನಸ್ಸಲ್ಲ, ನನ್ನ ಬುದ್ಧಿ ಅಲ್ಲ, ನಾನು ಶಾಶ್ವತವಾಗಿರ್ತೀನಿ ಅಂತ ಪರ್ಪೆಚುಯಲ್ ಅನಿಸತ್ತೆ. ಐ ಎಕ್ಸಿಸ್ಟ್, ಯಾವಾಗಲೂ ಇದ್ದೀನಿ ನಾನು ಅಂತ. ಐ ಎಕ್ಸಿಸ್ಟ್ ಆಲ್ವೇಸ್ ಅಂತ, ಎಕ್ಸಿಸ್ಟ್ ಅಂತ. ಈ ಎಕ್ಸಿಸ್ಟೆನ್ಷಿಯಲ್ ಇವೆಲ್ಲನೂ ಆಶ್ಚರ್ಯ ಆಗುತ್ತೆ. ನಾನು ಯಾಕಿದ್ದೀನಿ ಹಾಗಾದರೆ? ಯಾಕೆ ನಾನು ಇಲ್ಲಿಗೆ ಬಂದಿರಬಹುದು, ಈ ವೇಷದಲ್ಲಿರ್ಬೋದು? ಯಾಕೆ ನಾನು ಮಾನವ ಆಗಿದ್ದೀನಿ? ಯಾಕೆ ಮನುಷ್ಯ ಆಗಿದ್ದೀನಿ ನಾನು? ವೈ ಆಮ್ ಎ ಹ್ಯೂಮನ್ ಬೀಯಿಂಗ್? ಇದಕ್ಕೆ ಎಷ್ಟು ಟೈಮ್ ತಗೊಂಡಿದೆ? ಏನಕ್ಕಿದೆಲ್ಲ ನಡೀತಾ ಇದೆ? ಈ ಥರ ಆಳವಾದ ಪ್ರಶ್ನೆ ಬಂದಾಗ ನಮ್ಮಲ್ಲಿ ಈ ಎಕ್ಸಿಸ್ಟೆನ್ಸ್ ಬಗ್ಗೆ, ನನ್ನ ಎಕ್ಸಿಸ್ಟೆನ್ಸ್ ಬಗ್ಗೆ, ಈ ಮಾನವೀಯತೆ ಬಗ್ಗೆ, ಮಾನವರ ಬಗ್ಗೆ ಒಂದು ಭಾವನೆ ಬರುತ್ತೆ. ಇದು ಬಹಳ ಆಳವಾಗಿ, ಇದನ್ನೇ ಗ್ರ್ಯಾಟಿಟ್ಯೂಡ್ ಅನ್ನೋದು. ಗ್ರ್ಯಾಟಿಟ್ಯೂಡ್ ಮೂಲ, ಇದು ಸೋರ್ಸು. ಇಟ್ಸ್ ಎ ಸೋರ್ಸ್ ಆಫ್ ರೆಸ್ಪಾನ್ಸ್ ಟು ಎಕ್ಸಿಸ್ಟೆನ್ಸ್. ನಾನೇನು ಕೇಳಲಿಲ್ಲ ಬರಬೇಕು ಅಂತ, ನಾನೇನು ಅಪ್ಲಿಕೇಶನ್ ಹಾಕ್ಕೊಂಡಿರಲಿಲ್ಲ. ಐ ಆಮ್ ಎಕ್ಸಿಸ್ಟಿಂಗ್. ಆದರೆ ಈಗ ನನಗೆ ಗೊತ್ತಾಗಬೇಕು, ಮಾನವನಾಗಿ ಸಾರ್ಥಕ ಆಗಬೇಕಾದ್ರೆ ಇದು ಯಾಕೆ ನಾನು ಬಂದಿದ್ದೀನಿ, ಇವಾಗ ಏನು ಮಾಡಬೇಕು ನಾನು ಈ ಜನ್ಮದಲ್ಲಿ ಅಂತ ನನಗೆ ಗೊತ್ತಾಗಬೇಕು. ಅದಕ್ಕೆ ನಮಗೆ ಯಾವಾಗಲೂ ಆ ಮಕ್ಕಳ ಥರ ನಮಗೆ ಕ್ಯೂರಿಯಾಸಿಟಿ ಇರಬೇಕು. ಮಕ್ಕಳ ಥರ ಒಂದು ವಂಡರ್ ಇರಬೇಕು. ಓಹೋ, ಏನು ಇರ್ಬೋದು ಇದು? ಜಾಯ್ ಇರಬೇಕು, ಇನ್ನೋಸೆನ್ಸ್ ಇರಬೇಕು. ಯಾವತ್ತೂ ಕಂಡೀಷನ್ ಮಾಡ್ಕೊಂಡು ಬಿಡಬಾರ್ದು. ಯೂಶ್ವಲಿ ನಮಗೆ ಎಕ್ಸಿಸ್ಟೆನ್ಸ್, ನಮಗೆ ನಾವು ಯಾಕಿದ್ದೀವಿ ಅಂತಲೇ ಗೊತ್ತಿಲ್ಲದೇ ಇದ್ದರೆ, ನಾವು ಏನು ಮಾಡಬೇಕು ಅಂತಲೇ ಗೊತ್ತಿಲ್ಲದೇ ಇದ್ದರೆ, ಒಂಥರ ಮೆಕ್ಯಾನಿಕಲ್ ಆಗಿದ್ದವರು ಹೇಗಿರ್ತಾರೆ ಅಂದರೆ ಯಾವುದರಲ್ಲೂ ಆಶ್ಚರ್ಯ ಇಲ್ಲ, ಯಾವುದೂ ಏನಿಲ್ಲ, ಎಲ್ಲ ನಡೀತಾ ಇದೆ ಅನ್ನೋ ಹಾಗೆ ಒಂಥರ ದೃಢೀಕರಿಸ್ಕೊಳ್ಳೋಕೆ ಹೋಗ್ತಾ ಇರ್ತಾರೆ ಎಲ್ಲನೂ. ದೃಢೀಕರಣ ಬೇಕಿಲ್ಲ, ಅದಕ್ಕೆ ಕನ್ಫರ್ಮಿಸ್ಟ್ ಅಂತ ಹೇಳ್ತಾರೆ ಅವ್ರಿಗೆ. ಅದು ಒಂಥರ ನಮಗೆ ನಾವು ದೃಢೀಕರಿಸ್ಕೊಳ್ಳೋದು ಅಂದರೆ ನುಗ್ತಾ ಇರೋದು, ಎಲ್ಲದರಲ್ಲೂ ನುಗ್ತಾ ಇರೋದು, ರಶ್ಶಲ್ಲಿ ಒಂಥರ ಇವತ್ತೆಲ್ಲ ನಾಳೆ ಇರಲ್ಲ ನನ್ನ ಮೇಲೆ, ಎಲ್ಲ ನಾನು ಪಡ್ಕೊಂಬಿಡ್ಬೇಕು, ಮಾಡ್ಕೊಂಬಿಡ್ಬೇಕು ಅಂತ. ಅನುರೂಪವಾದಿ ಅಂತ, ಅದು ಕೂಡ ಕಂಡೀಷನ್ಡ್. ನಾವು ಅನ್ಕಂಡೀಷನಲ್ ಆಗಿ ಯಾವಾಗಿರ್ತೀವಿ, ಮಗು ಥರ ಇದ್ದಾಗ. ಅದಕ್ಕೆ ನಾನು ರೀಕ್ಲೈಮ್ ಯುವರ್ ಇನ್ನೋಸೆನ್ಸ್, ದೆನ್ ಓನ್ಲಿ ಯು ವಿಲ್ ನೋ ವಾಟ್ ದಿ ಎಕ್ಸಿಸ್ಟೆನ್ಸ್ ಈಸ್. ಆ ಮಕ್ಕಳು ನೋಡಿ ಯಾವ ಥರ ಯಾವಾಗಲೂ ನೋಡ್ತಿರ್ತಾರೆ, ಅವ್ರ ಕಂಡೀಷನ್ ಇಲ್ಲ. ಅವ್ರು ಯಾವಾಗಲೂ ಜಾಯ್ಫುಲ್ಲಾಗಿರ್ತಾರೆ, ಖುಷಿಯಾಗಿರ್ತಾರೆ, ಬ್ಲಿಸ್ಫುಲ್ಲಾಗಿರ್ತಾರೆ. ಆ ಎಕ್ಸ್ಪೀರಿಯನ್ಸ್ ಪ್ರತಿ ಕ್ಷಣನೂ ಅವ್ರು ಕೊಡೋದಕ್ಕೆ ನೋಡ್ತಾ ಇರ್ತಾರೆ. ಅದಕ್ಕೆ ಎಲ್ಲ ಕಡೆ ನೋಡ್ತಾರೆ, ನಗ್ತಾ. ಸ್ವಲ್ಪ ನೀನು ಅದಕ್ಕೆ ನಗು, ಅವ್ರು ನಗಕ್ಕೆ ಶುರು ಮಾಡ್ತಾರೆ ಮಕ್ಕಳು. ಅವ್ರಿಗೇನೂ ಕಾರಣ ಬೇಕಿಲ್ಲ, ಅವ್ರು ಗಮನಿಸ್ತಾ ಇರ್ತಾರೆ ಎಲ್ಲಿ ರೆಸ್ಪಾನ್ಸ್ ಸಿಗುತ್ತೆ ನನ್ನ ಜಾಯ್ ಕೊಡೋಕ್ಕೆ, ನಾನು ಖುಷಿ ಕೊಡೋಕ್ಕೆ ಅಂತ ನೋಡ್ತಾ ಇರುತ್ತೆ. ಈ ಸುಮ್ಮನೆ ಒಂದು ಸ್ಮೈಲ್ ಕೊಡು, ಅಲ್ಲೇ ಒಂದು ನಗತ್ತೆ ಮಗು, ಎಷ್ಟು ಇನ್ನಸೆಂಟಾಗಿ ನಗತ್ತೆ. ಅಲ್ಲಿವರೆಗೂ ಕ್ಯೂರಿಯಾಸಿಟಿಯಿಂದ ನೋಡ್ತಾ ಇರುತ್ತೆ. ಚಿಕ್ಕ ಮಗುನ ಹೇಳ್ತಾ ಇರೋದು. ಸ್ವಲ್ಪ ಬುದ್ಧಿ ಬಂದುಬಿಟ್ರೆ ಅದು ಕಂಡೀಷನ್ ಆಗೋಗುತ್ತೆ. ಆ ಥರ ಮೆಡಿಟೇಷನಲ್ಲಿ ಒಂದು ಮಗು ಆಗಿಬಿಡ್ಬೇಕು.